ನೀನೇನೋ ಮಾಡ್ತಾ ಇಷ್ಟು ವರ್ಷ ಅಂತ ಕಾದು ಸಾಕಾಯ್ತು. ಅದಕ್ಕೆ ನಾನೇ ಬಂದೆ. ಬಂದಿದ್ದೀರಲ್ಲ, ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಅಂತ. ಸುಲಭ ಆಗೋಕೆ ನಾವು ಹಿಡಿಯ ಕೊಟ್ಟಿರೋದು ಇಲ್ಲಿನಲ್ಲ, ಹುಲ್ಲಿನ ಕಣೆ. ಮೊದಲ ಭುವನೇಶ್ವರಿ ಕೊಬ್ಬನ ಇಳಿಸ್ಬೇಕು. ಇಳಿಸೋಣ. ಮೊದಲು ನಾನು ಈ ಮನೆ ಒಳಗಡೆ ಸೇರ್ಕೋಬೇಕು. ಆ ಭುವನೇಶ್ವರಿ ನೋಡಿದಾಗಲೆಲ್ಲ ನನ್ನ ರಕ್ತ ಕುದಿಯುತ್ತೆ. ಬನ್ನು ನಿನ್ ಕೈ ಮುಗಿತಿ ಕಣವ, ಬೇಡ ಅಂತ ಹೇಳ್ಬೇಡ. ಈ ದಿಕ್ಕು ದೆಸೆ ಇಲ್ದಿರ ಮುತ್ಕಿಗೆ ನೀನೇ ದಿಕ್ಕು ಕಣವ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಜ್ಜಿ? ಸುಮ್ಮನೆ ಹೋಗಿಲಿಲ್ಲ. ಭುವನೇಶ್ವರವ, ನಮಸ್ಕಾರ ನಿಮ್ಗೆ. ಯಾರವ ಇದು? ನನ್ನ ಅಜ್ಜಿ. ಅಜ್ಜಿನ? ಮತ್ತೆ ನಮ್ಮ ಅಟ್ಟಿ ಸೊಸೆ ಆಗೋವಾಗ ನೀನು ಇವ್ರ ಬಗ್ಗೆ ಏನೂ ಹೇಳೇ ಇಲ್ಲ. ಅಜ್ಜಿ ಅಂದ್ರೆ ಸ್ವಂತ ಅಜ್ಜಿ ಅಲ್ಲ, ದೂರದ ಸಂಬಂಧಿ. ಕಣವ, ರಸ್ತೆ ಅಪಘಾತದಲ್ಲಿ ನನ್ನ ಮಗ ಸೊಸೆ ಎಲ್ಲ ತೀರ್ಕೊಂಡ್ಬಿಟ್ರು. ಈಗ ನನಗಿರೋದು ಇವಳೊಬ್ಳೆ. ಇವಳು ಹೋಗು ಅಂದ್ರೆ ನಾನು ಯಾರಾದ್ರೂ ಕೆರೆನ ಬಾವಿನ ನೋಡ್ಕೋಬೇಕಷ್ಟೇ. ಯಾಕವ್ವ ಬೇಡ ಅಂತಿದ್ಯಾ? ನಮ್ಮತ್ತೆ ಒಪ್ಪಲ್ಲ ಅಂತಿದ್ದಾಳೆ. ಈಗ ನೀವೇ ದಾರಿ ತೋರಿಸ್ಬೇಕು. ಸುಮ್ಮನೆ ತಲೆ ತಿನ್ಬೇಡ ಅಜ್ಜಿ, ಹೋಗಿಲಿಂದ. ಮಂಜುಳಾ, ವಯಸ್ಸಾದವ್ರ ಮೇಲೆ ಕರುಣೆ ಪಿರುತಿ ಇರ್ಲಿ. ಇವತ್ತು ಇವ್ರಿಗೆ, ನಾಳಿಕೆ ನಮ್ಗೆ. ಇಲ್ಲ ಅತ್ತೆ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ಇಷ್ಟು ದೊಡ್ಡ ಅಟ್ಟಿಯಾಗೆ ನಿಮ್ಮ ಅಜ್ಜಿ ಬಂದಿದ್ರೆ ನಮ್ಗೇನ್ ಭಾರ ಆಯ್ತದ? ಕೊಳ್ಳಿ ಬಿಡು. ನೀವು ದೇವ್ರ ಕದ್ರವ. ಅವ್ವ, ಕಿರಿ ತಲೆ ಕಿರಿಯವ್ರ ಕಾಲ್ ಮುಟ್ಬಾರ್ದು, ಅದು ಶ್ರೇಯಸ್ಸಲ್ಲ. ಮಂಜುಳಾ, ಕರ್ಕೊಂಡು